ಇನ್ನು ದೈವ ಬಲ ನೋಡಿ, ಜೀವನದಲ್ಲಿ ನಮಗೆ ದೈವ ಬಲ ಅನ್ನೋದು ಇಲ್ಲ ಅಂತಂದರೆ ನಾವು ಉದ್ಧಾರ ಆಗೋಲ್ಲ. ದೈವ ಬಲ ಅಂತಂದರೆ ಏನು? ದೇವರಿಂದ ಬರುವಂಥದ್ದಾ? ಅಲ್ಲ. ನಮ್ಮಲ್ಲಿರುವಂಥ ಒಳ್ಳೆತನ, ನಮ್ಮಲ್ಲಿರುವಂತಹ ಟ್ಯಾಲೆಂಟು, ನಮ್ಮಲ್ಲಿರುವಂತಹ ಮಾತು, ಮತ್ತು ನಮ್ಮಲ್ಲಿರುವಂತಹ ಶ್ರದ್ಧೆ, ನಮ್ಮಲ್ಲಿರುವಂತಹ ಕೆಲಸ, ನಮ್ಮಲ್ಲಿರುವಂತಹ ಜ್ಞಾನ, ಮತ್ತು ನಮ್ಮಲ್ಲಿರುವಂತಹ ತಿಳುವಳಿಕೆ, ನಮ್ಮಲ್ಲಿರುವಂತಹ ಒಳ್ಳೆತನ, ಇದೆಲ್ಲವೂ ಕೂಡ ದೈವಶಕ್ತಿಯೇ. ಪ್ರತಿಯೊಬ್ಬರ ಆತ್ಮದಲ್ಲೂ ಕೂಡ ಪರಮಾತ್ಮ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪರಮಾತ್ಮ. ಯಾರಲ್ಲಿ ಒಳ್ಳೆತನ ಇರ್ತಾನೆ ಅವನು ಪರಮ ಆತ್ಮ ಅಥವಾ ಪುಣ್ಯ ಆತ್ಮ. ಆ ಪುಣ್ಯಾತ್ಮದ ಮನಸ್ಸಿಗೆ ನೀವು ಖುಷಿ ಕೊಟ್ಟ, ಸಂತೋಷ ಕೊಡ್ತು ಅಂತಂದರೆ ಅದು ನಿಮಗೆ ಪಾಸಿಟಿವ್ ಎನರ್ಜಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ಮಿಷ್ಟಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಲೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದರೆ, ಭಾಳಷ್ಟು ಜನಗಳಿಗೆ ಏನಂತಂದರೆ ಇದ್ದಕ್ಕಿದ್ದಂಗೆ ತಲೆನೋವು ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ತಲೆನೋವು. ಯಾಕೆ ಅಂತಂದರೆ ತಲೆನೋವು ಇದ್ದಕ್ಕಿದ್ದಂಗೆ ತಲೆನೋವು ಬಂತು ಅಂದರೆ ಯಾವುದೋ ಒಂದು ವಿಚಾರನ ಡೀಪಾಗಿ ನೀವು ಯೋಚನೆ ಮಾಡಿರ್ತೀರಾ. ಆ ಡೀಪಾಗಿ ಯೋಚನೆ ಮೇಲೆ ಆ ನರ, ಇದಕ್ಕೆ ಸಂಬಂಧಪಟ್ಟಂಥ ನರ ತುಂಬ ಜಾಮ್ ಆಗುತ್ತೆ, ರಕ್ತ ಸಂಚಾರ ಆಗಲ್ಲ. ಅದು ನೀವು ಯಾವುದೇ ಒಂದು ಟೆನ್ಷನ್ ಆಯಿತು ಅಂದರೆ ಸಿಂಪಲ್ಲು ನಿಧಾನವಾಗಿ ಉಸಿರಾಟ ಮಾಡಿ ಟೆನ್ಷನ್ ಹೊರಟೋಗ್ಬಿಡುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಟೆನ್ಷನ್ ಏನೋ ಒಂದು ಯೋಚನೆ ಒಂದು ಕೂತಿರ್ತಾರೆ, ಏನೋ ಒಂದು ಯಾವನೋ ಬೈದ್ಬಿಟ್ಟ, ಏನೋ ತೊಂದರೆ ಆಯಿತು, ಹಿಂಗೆ ಆಗೋಯ್ತಲ್ಲ ಅಂದಾಗ ನಿಧಾನಕ್ಕೆ ಉಸಿರಾಟ ಮಾಡಿ. ನೀವು ನಿಧಾನಕ್ಕೆ ಒಂದು 5-6 ಸರಿ ಉಸಿರಾಟ ಮಾಡ್ತು ಅಂದರೆ ತಲೆನೋವು ಬರೋದು ಅವಾಯ್ಡ್ ಆಗುತ್ತೆ. ನೀವೇನಾದ್ರು ಆ ಉಸಿರಾಟ ಮಾಡೋದನ್ನು ನಾನು ಹೇಳೋದನ್ನು ಮರೆತು ನೀವು ಉಸಿರಾಟ ಮಾಡ್ತಂದರೆ ತಲೆನೋವು ಬರುತ್ತೆ. ಆ ತಲೆನೋವು ಹೋಗೋಕ್ಕೆ ಮಾತ್ರೆ ತೊಗೋಬೇಕು. ಆ ಮಾತ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಮಾಡುತ್ತೆ. ಆ ಸೈಡ್ ಎಫೆಕ್ಟ್ ಮಾಡಿ ಇನ್ನೊಂದು ಮಾತ್ರೆ, ಅದನ್ನು ಹೋಗಿ ಇನ್ನೊಂದು ಮಾತ್ರೆ. ಇದೇ ಥರ ನಿಮ್ಮ ದೇಹ ಹಾಳಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಉಸಿರಾಟ ಮಾಡಬೇಕು. ಸಡನ್ನಾಗಿ ಅದನ್ನು ತಲೆನೋವು ಬರೋಲ್ಲ. ಅಕಸ್ಮಾತ್ ಅಕಸ್ಮಾತ್ ಪ್ರತಿನಿತ್ಯ ತಲೆನೋವು ಗುರುಗಳೇ ನಾನೇನೂ ಮಾಡೋಕ್ಕೆ ಆಗಲ್ಲ ಅಂತಂದರೆ ಏನಿಲ್ಲ, ಈ ಮುದ್ರೆನ ಮಾಡ್ಕೊಳ್ಳಿ. ತಲೆನೋವು ಬಂತಾ ತಕ್ಷಣ ಹಿಂಗೆ ಇಟ್ಕೊಬಿಡಿ ಸಾಕು. ನೀವು ಉಸಿರಾಟ ಮಾಡ್ತಿರಲ್ಲ, ಇದ್ರ ಜೊತೆ ಉಸಿರಾಟ ಮಾಡೋದು 3 ನಿಮಿಷದಲ್ಲಿ ತಲೆನೋವು ಹೊರಟೋಗ್ಬಿಡ್ತದೆ. ನೋಡಿ ಅದು ಯಾವ ಮುದ್ರೆ ಅಂತ, ಜ್ಞಾನ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡ್ತು ಅಂದರೆ ಫಸ್ಟ್ ಕ್ಲಾಸ್. ನಿಮಗೆ ತಲೆನೋವು ಇರಲ್ಲ, ಏನೂ ಇಲ್ಲ. ಪ್ರತಿನಿತ್ಯ 15 ನಿಮಿಷ ಮಾಡ್ಕೊಳ್ಳಿ. ನಿಮಗೆ ತಲೆನೋವು ಸಂಪೂರ್ಣವಾಗಿ ಜೀವನ ಪರ್ಯಂತ ನಿಮಗೆ ಬರಲ್ಲ. 1.5 ತಿಂಗಳು 2 ತಿಂಗಳು ಮಾಡಿ ಮತ್ತಲ್ಲ. ಯಾಕಂದರೆ ಆ ಥರ ನಮ್ಮ ದೇಹದಲ್ಲಿ ನರನಾಡಿಗಳು ಇದಾಗುತ್ತೆ. ನಿಮಗೆ ತಲೆನೋವು ಬರೋ ಹಂಗೆ ಮಾಡಲ್ಲ. ನೀವು ಎಷ್ಟೇ ತಲೆನೋವು ಬರೋ ಅಂಥ ಕೆಲಸ ಮಾಡ್ತು ಅಂತಂದರೆ ನಿಮಗೆ ಈ ಒಂದು ಮುದ್ರೆಗಳನ್ನು ಮಾಡಿ ಒಳಗಡೆ ನರನಾಡಿಗಳು ಅದೇ ಥರ ಎಫೆಕ್ಟ್ ಆಗಿರುತ್ತಲ್ಲ. ನೀವು ಕೋಪ ಬಂದರೆ ನಿಧಾನಕ್ಕೆ ಉಸಿರಾಟ ಮಾಡ್ತಾ ಇರ್ತೀರ. ನೀವು ಮಾಮೂಲಿ ನಾರ್ಮಲಾಗಿ ಉಸಿರಾಟ ಕೋಪ ಬಂದು ಅವಾಗ ಏನೋ ಏರ್ಪೇರುಗಳಾಗಲ್ಲ. ಆ ಥರ ಮಾಡಿಫೈಡ್ ಆಗುತ್ತೆ ಇಂಟರ್ನಲ್ಲಿ. ಯಾಕಂದರೆ ನರನಾಡಿಗಳ ಕನೆಕ್ಷನ್ ಇರುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ, ಗೊತ್ತಲ್ಲ. ಹಾಗಾಗಿ ನಿಮಗೆ ತಲೆನೋವು ಹೊರಟೋಗ್ಬಿಡುತ್ತೆ. ಇದನ್ನು ಜ್ಞಾನ ಮುದ್ರೆಯನ್ನು ಮಾಡಿ 2 ಕೈಯಿಂದ 15 ನಿಮಿಷಗಳ ಕಾಲ ಮಾಡಿ. ಇದು ವಿಶೇಷ ಒಂದು ಮುದ್ದೆ. ತಲೆನೋವು ಏನಾರು ಇತ್ತು ಅಂತಂದು ನಮ್ಮ ಶಿಬಿರಕ್ಕೆ ಬನ್ನಿ. ಲೈಫ್ ಲಾಂಗು ಆ ಶಿಬಿರದಲ್ಲೇ ನಿಮಗೆ ತಲೆನೋವು ಹೋಗಿಸ್ಬಿಡಿ, ಮತ್ತೆ ನಿಮಗೆ ಬರಲ್ಲ ಅಂಥದ್ದು ಅದ್ಭುತವಾದಂಥ ವಿಚಾರನ ತಿಳಿಸ್ಕೊಡ್ತೀನಿ. ಶಿಬಿರದಲ್ಲಿ ನೀವು ಬನ್ನಿ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ದೈವ ಬಲ ನೋಡಿ, ಜೀವನದಲ್ಲಿ ನಮಗೆ ದೈವ ಬಲ ಅನ್ನೋದು ಇಲ್ಲ ಅಂತಂದರೆ ನಾವು ಉದ್ಧಾರ ಆಗೋಲ್ಲ. ದೈವ ಬಲ ಅಂತಂದರೆ ಏನು? ದೇವರಿಂದ ಬರುವಂಥದ್ದಾ? ಅಲ್ಲ. ನಮ್ಮಲ್ಲಿರುವಂಥ ಒಳ್ಳೆತನ, ನಮ್ಮಲ್ಲಿರುವಂಥ ಟ್ಯಾಲೆಂಟು, ನಮ್ಮಲ್ಲಿರುವಂತಹ ಮಾತು, ಮತ್ತು ನಮ್ಮಲ್ಲಿರುವಂತಹ ಶ್ರದ್ಧೆ, ನಮ್ಮಲ್ಲಿರುವಂತಹ ಕೆಲಸ, ನಮ್ಮಲ್ಲಿರುವಂತಹ ಜ್ಞಾನ, ಮತ್ತು ನಮ್ಮಲ್ಲಿರುವಂತಹ ತಿಳುವಳಿಕೆ, ನಮ್ಮಲ್ಲಿರುವಂತಹ ಒಳ್ಳೆತನ, ಇದೆಲ್ಲವೂ ಕೂಡ ದೈವಶಕ್ತಿಯೇ. ಒಬ್ಬ ಆಕ್ಸಿಡೆಂಟಾಗಿ ಬಿದ್ದೋಗಿರ್ತಾನೆ, ಅವನ್ನ ಕರ್ಕೊಂಡೋಗಿ ನೀವು ಟ್ರೀಟ್ಮೆಂಟ್ ಮಾಡ್ತೋ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೋ, ಪ್ರಾಣ ಉಳಿಸ್ತು ಅಂತಂದರೆ ದೇವ್ರ ಥರ ಬಂದಪ್ಪ ಅಂತಂದರೆ ದೇವರಲ್ಲಿರುವಂತಹ ಗುಣ ನಿಮ್ಮಲ್ಲಿದೆ ಅಂದಂಗೆ ಆಯಿತು ತಾನೆ. ಸೊ ಅದು ದೈವ ಬಲ. ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ. ನೀವು ಒಬ್ಬರನ್ನ ಮಾತಾಡಿ ಅವ್ರ ಮನಸ್ಸಿಗೆ ಖುಷಿ ಆಗೋಯ್ತು ಅಂತಂದರೆ ಅದು ದೈವಶಕ್ತಿಯಿಂದ ಆಗಿರುತ್ತೆ, ಅಥವಾ ಅದೇ ದೈವಶಕ್ತಿ ಗೊತ್ತಲ್ಲ. ಒಳ್ಳೆತನನೇ ದೈವ ಬಲ ಗೊತ್ತಲ್ಲ. ಅಂದರೆ ನೀವೊಬ್ಬನ ನೀವು ಒಬ್ಬ ಕಾಮಿಡಿ ಮಾಡಿ ಒಬ್ರು ನತ್ತು ಅಂತಂದರೂ ಕೂಡ ಅದು ಕೂಡ ದೈವ ಬಲನೇ, ಕೇವಲ ಒಂದೇ ಅಂತಲ್ಲ. ಮತ್ತು
ಈ ಪುಣ್ಯನ ಯಾವ ರೀತಿ ಸಂಪಾದನೆ ಮಾಡ್ಬೋದು ಅಂತಂದರೆ, ಭಾಳಷ್ಟು ಜನ ಹೆಣ್ಮಕ್ಳು ಮನೇಲಿ ತಾಯಂದರು ಹೊರಗಡೆ ಹೋಗಲ್ಲ ಅಲ್ವಾ, ಮಕ್ಕಳು ಸ್ಕೂಲ್ ಕರ್ಕೊಂಡು ಹೋಗ್ತಾರೆ ಅಥವಾ ಮಕ್ಕಳು ದೊಡ್ಡವರಾಗಿತ್ತು ಮನೇಲಿ ಇರ್ತಾರೆ. ನೀವು ಮಕ್ಕಳ ಮನಸ್ಸನ್ನು ಗೆದ್ದರೆ, ಮಕ್ಕಳು ಸಂತೋಷವಾಗಿದ್ದರೆ ಅಥವಾ ಯಜಮಾನರು ಸಂತೋಷವಾಗಿದೆ ಅಥವಾ ಹೆಂಡತಿ ಸಂತೋಷವಾಗಿರಂಗೆ ನೋಡ್ಕೋತು ಅಂತಂದರೆ ಸಾಕು, ನಿಮಗೆ ದೈವ ಬಲ ಬರುತ್ತೆ. ಅವ್ರವ್ರ ಸಂಸಾರ ಮಾಡ್ತು ಅಂತಂದರೆ ಏನು ಹೌದು ತಿಳ್ಕೊಳ್ಳಿ, ಪ್ರತಿಯೊಬ್ಬರ ಆತ್ಮದಲ್ಲೂ ಕೂಡ ಪರಮಾತ್ಮ ಇರ್ತಾನೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಪರಮಾತ್ಮ. ಯಾರಲ್ಲಿ ಒಳ್ಳೆತನ ಇರ್ತಾನೆ ಅವನು ಪರಮ ಆತ್ಮ ಅಥವಾ ಪುಣ್ಯ ಆತ್ಮ. ಆ ಪುಣ್ಯಾತ್ಮದ ಮನಸ್ಸಿಗೆ ನೀವು ಖುಷಿ ಕೊಟ್ಟ ಸಂತೋಷ ಕೊಡ್ತು ಅಂತಂದರೆ ಅದು ನಿಮಗೆ ಪಾಸಿಟಿವ್ ಎನರ್ಜಿ, ಗೊತ್ತಲ್ಲ. ಹಾಗಾಗಿ ಯಾರು ಕೆಟ್ಟ ಮನಸ್ಸಿರುತ್ತೋ ಅವರು ಪಾಪಾತ್ಮ ಅಂತ ಹೇಳ್ತಾರೆ, ಗೊತ್ತಲ್ಲ. ಇದೆಲ್ಲವೂ ಕೂಡ ಗುರುಬಲ ಮತ್ತು ದೈವಬಲ. ನೀವು ಯಾರ ಮನಸ್ಸಿಗೂ ಕೂಡ ಖುಷಿ ಕೊಡ್ತು ಅಂತಂದರೆ, ಆನಂದವಾಗುತ್ತು ಅಂತಂದರೆ, ನೀವೇನೋ ಚಿತ್ರ ಬಿಡೋದು ನೋಡಿ ವಾವ್ ಸೂಪರ್ ಆಗಿದೆ ಅಂತಂದರೆ ಅದು ಪುಣ್ಯ ಬರುತ್ತೆ, ಸಮ್ ಪರ್ಸೆಂಟೇಜ್ ಪುಣ್ಯ ಬರುತ್ತೆ ನಿಮಗೆ, ಗೊತ್ತಲ್ಲ. ನೀವೊಂದು ಅಡುಗೆ ಮಾಡಿ ನೀವು ಒಂದು ಹೋಟ್ಲ್ ಇರ್ತೀರ, ನೀವು ಅಡುಗೆ ಮಾಡಿ ವಾವ್ ಸೂಪರ್ ಆಗಿದೆ ಅಂತ ಪುಣ್ಯ ನಿಮಗೆ ಬರುತ್ತೆ, ಗೊತ್ತಲ್ಲ. ಯಾವುದೋ ಒಂದು ವಿಚಾರ ನಂಗೆ ಐಡಿಯಾನೇ ಒಳ್ಳೇದು, ನೀ ಇಷ್ಟು ಹೇಳಿದ್ದು ಒಳ್ಳೇದಾಯಿತು ಅಂತ ಅಂದ್ಕೊಂಡು ಸ್ವಲ್ಪ ಅದು ನಿಮ್ಗೆ ಪುಣ್ಯ ಬರುತ್ತೆ. ಇದೆಲ್ಲ ದೈವಬಲ. ಗುರುಬಲ ಅಂತ ನೀವು ಏನೇ ಕೆಲಸ ಕೈಯಾಗೋದು ಕೂಡ ಫೇಲ್ಯೂರ್ ಆಗೋದೇ ಇಲ್ಲ, ಅದು ಗುರುಬಲ. ಈ ದೈವಬಲ ಗುರುಬಲ ಇತ್ತು ಅಂತಂದರೆ ಕಷ್ಟಗಳು ತೀರೋಗ್ಬಿಡುತ್ತೆ, ಇಷ್ಟಾರ್ಥಗಳು ಕೂಡ ಈಡೇರುತ್ತೆ. ನೀವೇನು ಅಂದ್ಕೊಂಡಿರ್ತ ಆ ಇಷ್ಟಾರ್ಥಗಳು ಕೂಡ ನಿಮಗೆ ಈಡೇರುತ್ತೆ. ಹಾಗಾಗಿ ಈ ಒಂದು ಇದನ್ನು ಆಗಬೇಕು, ಕಷ್ಟಾರ್ಥಗಳೆಲ್ಲ ಹೋಗಬೇಕು, ಗುರುಬಲ ದೈವಬಲ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಂಥದ್ದು ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು, ಮಲ್ಕೊಂಡ ತಕ್ಷಣ ಮಾಡಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಮೇಲೆ, ನಾನು ಹೇಳಿದ್ದೀನಿ, ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಗಳನ್ನು ಫಸ್ಟ್ ನೆನೆಸಿಕೊಳ್ಳಬೇಕು. ನಿಮ್ಮ ತಂದೆ ತಾಯಿಗಳನ್ನು ಭಕ್ತಿಪೂರ್ವಕವಾಗಿ ನೆನೆಸೋದು. ತಂದೆ ತಾಯಿ, ನೀವು ತಂದೆ ತಾಯಿ ನೆನೆಸ್ಕೊಂಡ್ರೆ ಸಾಕು, ಅವರ ತಂದೆ ತಾಯಿ ಆಶೀರ್ವಾದ ಆಗುತ್ತೆ, ಪಿತೃಗಳ ಆಶೀರ್ವಾದ ಆಗುತ್ತೆ, ಅವರ ತಂದೆ ತಾಯಿ ಈ ಥರ ಆಗುತ್ತೆ. ನಿಮ್ಮ ತಂದೆ ತಾಯಿ ಮೊದಲನೇದು ಹೊಟ್ಟೆಲಿ ಇಟ್ಕೊಂಡು ಫಸ್ಟು ನೆನೆಸ್ಕೊಳ್ಬೇಕು, ಗೊತ್ತಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಾನು ಈ ಥರ ಒಂದು ಮಾಡಬೇಕು, ನಂಗೆ ದೈವಬಲ ಸಂಪಾದನೆ ಮಾಡಬೇಕು ಅಂತ ಜಪ ಮಾಡ್ತೀನಿ, ಪೂಜೆ, ಕೆಟ್ಟ ಆಲೋಚನೆಗಳು ಬರುತ್ತೆ, ಏನು ಮಾಡಲಿ ಅಂತ ಹೇಳ್ತಾರೆ. ಏನಿಲ್ಲ, ತುಂಬ ಸರಳವಾದಂತಹ ಒಂದು ವಿಧಾನ. ನಿಮಗೆ ಕೆಟ್ಟ ಆಲೋಚನೆಗಳು ಮಾಡ್ತವು ಅಂತಂದಾಗ, ಮೆಡಿಟೇಷನ್ ಮಾಡಿದಾಗ, ಜಪ ಮಾಡ್ತಾಯಿದ್ದಾಗ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಿತ್ತು ಅಂತಂದಾಗ ನಿಮಗೆ ಕೆಟ್ಟ ಆಲೋಚನೆಗಳು ಬಂತು ಅಂತಂದರೆ ಫಸ್ಟ್ ನೀವೇನು ಮಾಡಿ ಅಂತಂದರೆ ಒಂದು ಸೆಕೆಂಡ್ ಸುಮ್ಮನೆ ಆಗ್ಬಿಟ್ಟು ಉಸಿರಾಟದ ಕಡೆ ಗಮನ ಕೊಡಿ. 1 ನಿಮಿಷ 2 ನಿಮಿಷದಲ್ಲಿ ಆ ಕೆಟ್ಟ ಆಲೋಚನೆಗಳು ಹೊರಟೋಗ್ಬಿಡುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಸಾಲ ಮಾಡಿಬಿಟ್ಟಿದ್ದೀವಿ, ಸಾಲಗಾರರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಮನೆ ಹತ್ರ ಬಂದು ಕೂಗಾಡ್ತೀನಿ, ಗಲಾಟೆ ಮಾಡ್ತೀನಿ ಅಂತಾರೆ, ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಿಮ್ಗೆ ಹಣಕಾಸಿನ ಸಮಸ್ಯೆ ಏನಂಥದ್ದಿಲ್ಲ, ಸಾಲಗಿಲ್ಲ ಏನೂ ಮಾಡಿಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, ಎಜುಕೇಷನ್ ಒಂದು 10-15 ಲಕ್ಷ ಖರ್ಚಾಗುತ್ತೆ ಅಂತೆ, ಅದಿಲ್ಲ ಗುರುಗಳೇ, MBA ಅದು ಇದು ಮಾಡಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಒಂದು 15 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ. ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಅಥವಾ ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರುಗಳು ಕಾರು ಗೀರು ತೊಗೊಂಡು ಒಡವೆಗಳನ್ನ ಮಾಡಿಸ್ಕೊಂಡು ಒಳ್ಳೆ ಸೈಟ್ ಗಿಟ್ ಮಾಡಿ ತುಂಬ ಫಾರಿನ್ ಟೂರ್ಗೆಲ್ಲ ಬಂದು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ನಾವು ಬುದ್ಧಿ ಹೇಳಿರೋಂಥ ಹುಡುಗರುಗಳು, ಅದು ನಾವಿನ್ನೂ ಹಂಗೇ ಇದ್ದೀವಿ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅದಕ್ಕೋಸ್ಕರ ಯಾವ್ದಾರ ಒಂದು ಪವರ್ಫುಲ್ ಆಗಿರೋಂಥದ್ದು ಏನಾದ್ರು ಮಾಡಿಕೊಡಿ ಗುರುಗಳೇ. ಅದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆ ಪ್ರತಿಷ್ಠಾಪನೆ ಮಾಡಿದ್ದರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದೆಲ್ಲ ಇದಕ್ಕೆ ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ.
ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂತಹ ಒಂದು ಯಂತ್ರ ನೋಡಿ. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಂಡೋಗೋಕ್ಕಾಗೋದು, ಎಲ್ಲರೂ ಕೂಡ ಸುಲಭವಾಗಿ ತೊಗೊಂಡೋಗೋಕ್ಕಾಗಲ್ಲ. ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಮರ್ತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆ ರೀತಿ ನಿಮಗೆ ದುಡ್ಡು ಬರುತ್ತೆ. ಎಂಥ ಸಾಲ ಇದ್ರೂ ಕೂಡ ತೀರೋಗ್ಬಿಡುತ್ತೆ. ಒಂದು 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಬಾರಿ ಹೇಗೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಅಲ್ಲ. ಹಾಗಾಗಿ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ಕೊಬಿಡಿ ಗೊತ್ತಲ್ಲ. ಸಂಕಲ್ಪ ಹೆಂಗೆ ಮಾಡಿ ದೇವ್ರಿಗೆ ಭಕ್ತಿಯಲ್ಲಿ ಮೂಲಕ ತೋರಿಸ್ತೀರಿ, ಕಣ್ಣು ಮುಚ್ಕೊಂಡು ಧ್ಯಾನದ ಮೂಲಕನೇ ತೋರಿಸ್ಬೇಕು. ಪೂಜೆ ಮಾಡ್ತಾ ಇರ್ತೀರ, ಕಾನ್ಸಂಟ್ರೇಷನ್ ಇಸ್ ಆಲ್ಸೋ ಮೆಡಿಟೇಷನ್. ಅಂದರೆ ನಾವು ಗೊತ್ತಿಲ್ಲದಂಗೋ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದೀವಿ. ನೀವು ಟಿ ವಿ ನೋಡ್ತೀರ, ಕಾನ್ಸಂಟ್ರೇಷನ್ ಇಟ್ಟು ಇನ್ನು ಯಾವ ಕಡೆನೂ ಇಲ್ಲ ಅದನ್ನೇ ನೋಡ್ತಾ ಇರ್ತೀರ. ಪಕ್ಕದಲ್ಲಿ ಏನು ಮೊಬೈಲ್ ರಿಂಗ್ ಆಗ್ತಾ ಇದ್ರೂ ಗೊತ್ತಾಗಲ್ಲ, ಪಕ್ಕದಲ್ಲಿ ಯಾರು ಕೂಗಿದ್ರೂ ಗೊತ್ತಾಗಲ್ಲ. ಇದು ಕೂಡ ಧ್ಯಾನವೇ. ಆದರೆ ಆ ಧ್ಯಾನದಲ್ಲಿ ನಾವು ಎಷ್ಟು ಒಳ್ಳೆಯದನ್ನು ಪಡ್ಕೋತೀವೋ ಅದ್ರ ಮೇಲೆ ನಮ್ಮ ಜೀವನ ಅವಲಂಬಿತವಾಗಿರುತ್ತೆ. ಅದೆಲ್ಲ ನೀವು ಟಿ ವಿ ನೋಡಿ ಎಂಟರ್ಟೈನ್ಮೆಂಟ್ ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ. ಮತ್ತು ಇನ್ನೊಂದು ದೇವ್ರ ಪೂಜೆ ಮಾಡ್ತಾ ಇರೋದು ಭಕ್ತಿ ಅನ್ನೋದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಗುರುಬಲ ದೈವಬಲ ಹೆಂಗಂತ ಹೇಳೋದಲ್ಲ, ನಮ್ಮಲ್ಲಿ ಒಳ್ಳೆತನ ಮೂಡುತ್ತೆ. ನೀವು ದೇವರು ಪೂಜೆ ಪುನಸ್ಕಾರ ಮಂತ್ರ ತಂತ್ರ ಅಂತ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಹೊತ್ತು ನೆಗೆಟಿವ್ ಅಂತೂ ಆಗೋದೇ ಇಲ್ಲ, ತಿಳ್ಕೊಬಿಡಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಕೆಟ್ಟ ಆಲೋಚನೆಗಳು ಬಂತು ಅಂತಂದರೆ ನೀವು ಯಾವಾಗಲೇ ಪೂಜೆ ಪುನಸ್ಕಾರ ಧ್ಯಾನ ಮಾಡಬೇಕು ಅಂತಲ್ಲ, ನೀವೆಲ್ಲ ಕೂತಿರ್ತೀರ, ಏನೋ ಕೆಟ್ಟ ಆಲೋಚನೆಗಳು ಬಂತು, ನೀವು ತಲೆನೇ ಕೆಡಿಸ್ಕೊಬಿಡಿ. ಈ ಒಂದು ಮಾತನ್ನು ಬರೆದಿಟ್ಕೊಬಿಡಿ. ಉಸಿರಾಟದ ಕಡೆ ಉಸಿರಾಟನ ಗಮನ ಕೊಡಿ. 15-20 ಸೆಕೆಂಡಲ್ಲಿ ನೆಗೆಟಿವ್ ಥಾಟ್ಸ್ ಕೆಟ್ಟ ಆಲೋಚನೆಗಳು ಹೋಗಿಲ್ಲ ಅಂತಂದರೆ ನಾನು ಕೇಳಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಹೊರಟೋಗ್ಬಿಡುತ್ತೆ. ಮಾಡಿ. ಅದ್ಭುತವಾದಂಥ ಒಂದು ಕೆಲಸ. ಈ ಥರ ಅದ್ಭುತವಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳ್ಕೊಡಿ. ಬೇಕಾದ್ರೆ ಇವಾಗಲೇ ನೀವು ನಿಮ್ಮಲ್ಲಿರೋ ನೆಗೆಟಿವ್ ಎಲ್ಲ ಹೋಗ್ಬೇಕಾ, ನೀವು ಇವಾಗಲೇ ಕೆಟ್ಟದ್ದೇನೋ ನೆನೆಸ್ಕೊಳ್ಳಿ, ಆಗಬಾರ್ದು ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಉಸಿರಾಟದ ಕಡೆ ಕಮ್ಮಿ ವಿತಿನ್ 20 ಸೆಕೆಂಡ್ಸಲ್ಲಿ, ಈ ಕ್ಷಣದಲ್ಲಿ, ಈ ವಿಡಿಯೋ ಮುಗಿಯೋಷ್ಟಲ್ಲಿ ನೀವು ಮಾಡಿ, ಅಥವಾ ಈ ಕ್ಷಣ ನಾನು ಹೇಳ್ತಾ ಇರ್ತೀನಿ ನೀವು ಮಾಡಿ ನೋಡಿ. ಹಿಂಗೆ ಹೋಗಿಲ್ಲ ಅಂತಂದರೆ ಕೇಳಿ, ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೇದು ಆಗೇ ಆಗುತ್ತೆ. ಗೊತ್ತಲ್ಲ. ಅಂದರೆ ನೆಗೆಟಿವ್ ಥಾಟ್ ಹೊರಟೋಗ್ಬಿಡುತ್ತೆ. ತೊಳೆದಂಗೆ ದೇಹಕ್ಕೆ ನೀರಿನಿಂದ ಸ್ನಾನ ಮಾಡ್ತೀವಿ, ಮನಸ್ಸಿಗೆ ಧ್ಯಾನದಿಂದ ಸ್ನಾನ ಮಾಡಬೇಕು. ಗೊತ್ತಲ್ಲ. ಅಂದರೆ ನೀವೇನು ಮನೇಲಿ ಏನೋ ಒಂಚೂರು ಗಲೀಜು ಬಿಡ್ತೀರಿ, ಇಮಿಡಿಯೇಟಾಗಿ ಪರಕೆ ತಗೊಂಡು ಗುಡಿಸ್ಬಿಡ್ತೀರ. ಇದೇ ಥರ ನೀವು ಉಸಿರಾಟದ ಕಡೆಗೆ ನೀವು ಗಮನ ಕೊಟ್ಬಿಡ್ತು ಅಂತಂದರೆ ನೀವು ನೆಗೆಟಿವ್ ಥಾಟ್ ಹೊರಟೋಗ್ಬಿಡುತ್ತೆ. ಇಲ್ಲ ಅದನ್ನೇ ಯೋಚನೆ ಮಾಡ್ಕೊತು ಅಂತಂದರೆ ಗಲೀಜು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಕಸ ಯಾರೊಬ್ಬರು ಕಸ ಹಾಕ್ತು ಅಂದರೆ ಅಲ್ಲೇ ಎಲ್ಲರೂ ಬಂದು ಕಸ ಹಾಕ್ತಾರೆ, ನೀಟಾಗಿರೋ ಜಾಗದಲ್ಲಿ ಕಸ ಹಾಕಲ್ಲ. ಮನಸ್ಸು ಅದೇ ಥರ ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ನೆಗೆಟಿವ್ ಥಾಟ್ ಬಂತು ಅಂತಂದಾಗ ಇದನ್ನು ಮಾಡ್ಕೊಳ್ಳಿ. ಶಿಬಿರದಲ್ಲಿ ಅದ್ಭುತವಾದಂಥ ಒಂದು ವಿಚಾರ ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ಅದನ್ನು ನೀವು ಅಟೆಂಡ್ ಮಾಡಿ. ಜೊತೆಗೆ ಇನ್ನೊಂದೇನಂತಂದರೆ, ಈ ಹೊಟ್ಟೆ ಮೇಲೆ ಇಟ್ಕೊಂಡು ತಂದೆ ತಾಯಿಯನ್ನು ನೀವು ಗಮನ ಕೊಡಬೇಕು. ಮತ್ತು ಗುರುಗಳನ್ನು ನೆನೆಸ್ಕೊಳ್ಬೇಕು. ನಿಮ್ಮ ವಿದ್ಯೆ ಕಲಿಸಿರೋಂಥ, ನಿಮ್ಮ ಜೀವನಕ್ಕೆ ಕೊಟ್ಟಂತಂದು ದಾರಿಯನ್ನು ತೋರಿಸಿದಂಥ ಗುರುಗಳನ್ನು, ಮತ್ತು ಮನೆ ದೇವರನ್ನು ನೆನೆಸ್ಕೊಳ್ಬೇಕು. ಕುಲದೇವರು, ನಿಮ್ಮವರೆಲ್ಲ, ನಿಮ್ಮ ಜನಾಂಗ ಎಲ್ಲ ದೇವ್ರನ್ನ ಪೂಜೆ ಮಾಡ್ತಾ ಇದನ್ನು ನೆನೆಸ್ಕೋಬೇಕು ಅಂತಲ್ಲ. ಈಗ ರಾಮನ ಜಪ, ರಾಮನ ನೆನೆಸ್ಕೊಳ್ಳಿ. ಕುಲದೇವರು, ಎಲ್ಲ ದೇವರು ಕುಲದೇವರು ನಮಗೆ ಅದಲ್ಲ. ಆಮೇಲೆ ಇಷ್ಟ ದೇವರನ್ನ ನೆನೆಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ಮು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನೆನೆಸ್ಕೊಂಡು ಇವರೆಲ್ಲರೂ ಆಶೀರ್ವಾದ ನಿಮ್ಮ ಮನಸ್ಸಲ್ಲಿ ತಗೋಬೇಕು, ಹೊಟ್ಟೆಯಲ್ಲಿ ಇಟ್ಕೋಬೇಕು. ತಂದೆ ತಾಯಿ, ಗುರುಗಳು, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ಇಷ್ಟ ದೇವತೆ ಎದೆ ಮೇಲೆ ಕೈ ಇಟ್ಕೋಬೇಕು. ನಿಮ್ಮ ಆಶೀರ್ವಾದ ಇರಲಿ ಅಂತ ಅಂದ್ಕೋಬೇಕು. ನಿಮ್ಮ ಆಶೀರ್ವಾದ ಸದೇ ಇರಲಿ ಅಂದ್ಬಿಟ್ಟು 5 ದೇವತೆಗಳನ್ನು ಕೇಳಬೇಕು. ತಂದೆ ತಾಯಿ, ಗುರುಗಳು, ಮನೆ ದೇವರು, ಕುಲದೇವರು, ಮತ್ತು ಗ್ರಾಮ ದೇವತೆ, ಇಷ್ಟ ದೇವತೆ. ಗೊತ್ತಾಯ್ತಲ್ಲ. ಎದೆ ಹೊಟ್ಟೆ ಮತ್ತು ತಲೆಯ ಮೇಲೆ ಆಶೀರ್ವಾದ ಆಗುತ್ತೆ. ತಂದೆ ತಾಯಿ ಮೇಲೆ, ಗುರುಗಳ ಮೇಲೆ, ಮನೆ ದೇವರ ಮೇಲೆ, ಕುಲದೇವರು, ಗ್ರಾಮ ದೇವರು, ಇಷ್ಟ ದೇವತೆ. ಇದು ನಿಮ್ಮ DNA ಇರುತ್ತೆ. ಇದು ಆ್ಯಕ್ಟಿವೇಟ್ ಆಗುತ್ತೆ. ನೀವು ಏನು ಸಂಕಲ್ಪ ಮಾಡ್ಕೊಂಡು ನೀವು ಮಾಡ್ತೀರಾ ಆ ಕೆಲಸ ಆಗ್ಬಿಡುತ್ತೆ ಅಲ್ಲ. ಇಷ್ಟನ್ನು ಮಾಡ್ಕೊಳ್ಳಿ. ಗುರುಬಲ, ದೈವಬಲ, ಎಲ್ಲ ರೀತಿಯಾದಂಥ ಒಂದು ಬಲಾಬಲಗಳು ನಿಮ್ಗೆ ಬಂದು ನಿಮ್ಮ ಜೀವನ ಪಾವನ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು. ಇದು ತುಂಬ ಅತಿ ಸರಳವಾದಂಥ ತಂತ್ರ, ಬಟ್ ತುಂಬ ಎಫೆಕ್ಟ್ ಆಗುತ್ತೆ. ನಿಮ್ಮ ಜೀವನವನ್ನು ಉದ್ಧಾರ ಮಾಡುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನು
ಈಡೇರಿಸುತ್ತೆ, ಕಷ್ಟಗಳನ್ನು ದೂರ ತಳ್ಳುತ್ತೆ ಅಲ್ಲ. ಇದು ವಿಶೇಷವಾದ ತಂತ್ರದ ವಿಚಾರ. ಹಣಕಾಸಿನ ಸಮಸ್ಯೆನೂ ನೀವು ಹೆಂಗೋ ಬಗೆಹರಿಸ್ಕೊಬಿಡ್ತೀರಾ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು. ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಂಡು ನಮ್ಮ ಶಿಬಿರ ಅಟೆಂಡ್ ಮಾಡಿ, ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ, 2 ದಿನದ ಕ್ಲಾಸು. ಆರೋಗ್ಯದ ಸಮಸ್ಯೆನೂ ನೀವು ತಲೆ ಕೆಡಿಸ್ಕೊಬಿಡಿ, ಆ ಶಿಬಿರದಲ್ಲಿ ನಿಮಗೆ ಗುಣ ಆಗುತ್ತೆ. ಇನ್ನು ನೋಡ್ತೀರಾ ಆ ನೋವುಗಳು ಕಡಿಮೆ ಆಗುತ್ತೆ. ನೀವು ಲೈಫ್ ಲಾಂಗ್ ಮಾತೆ ತೊಗೋಬೇಕು ಅಂತಂದರೆ ನೀವು ಅದನ್ನೇ ಬಿಟ್ಬಿಡ್ಬೋದು. ನಾನು ಹೇಳ್ಕೊಡುವಂಥ ಕೆಲವೊಂದು ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಂಥ ಕಾಯಿಲೆಗಳು ನಿವಾರಣೆ ಆಗುತ್ತೆ. BP ಶುಗರ್ ಅಂತ ನಾರ್ಮಲ್ ಬಂದ್ಬಿಡುತ್ತೆ. ಇದೆಲ್ಲ ಮನಿ ಮ್ಯಾನೇಜ್ಮೆಂಟ್. ನಿಮ್ಗೆ ಯಾವುದೇ ರೀತಿಯಿಂದ ಪರ್ಸನಲ್ ಪ್ರಾಬ್ಲಮ್ ಇರಲಿ, ನೀವೇ ಆ ಸಮಸ್ಯೆನ ಬಗೆಹರಿಸ್ಕೊಬಿಡ್ಬೋದು ಅಂತ ಒಂದು ಅದ್ಭುತವಾದ ಶಿಬಿರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದು ಮಿಸ್ ಮಾಡಬೇಡಿ, ಖಂಡಿತವಾಗ್ಲೂ ಬನ್ನಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ವಿಶೇಷವಾದ ತಂತ್ರದ ವಿಚಾರ.